ಕಳೆದ 3-4 ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮವಾಗಿ ಮಳೆಯಾಗುತ್ತಿದೆ. ಪ್ರತಿದಿನ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದಲ್ಲಿ ಎಲ್ಲೆಂದರಲ್ಲಿ ಮಳೆ ನೀರು ನುಗ್ಗಿ ಜನರ ನಿದ್ದೆಗೆಡಿಸಿದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಇರುವ ಚರಂಡಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕಸದಿಂದ ತುಂಬಿ ನೀರು ಸರಾಗವಾಗಿ ಹೋಗಲು ಜಾಗವಿಲ್ಲದೆ ಮನೆಗಳಿಗೆ ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿ ಮಾಡಿದ್ದು, ಇದಕ್ಕೆ ಎಚ್ಚೆತ್ತ ನಗರಸಭೆ ಆಯುಕ್ತರಾದ ಮಂಜುನಾಥ್ ಮತ್ತು ಅವರ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಾಗ ಚರಂಡಿ ಮೇಲೆ ಅಕ್ರಮವಾಗಿ ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿಕೊಂಡಿರುವುದರಿಂದ ಅಲ್ಲಿ ಹರಿದು ಹೋಗಬೇಕಾಗಿದ್ದ ಚರಂಡಿ ನೀರು ಬ್ಲಾಕ್ ಆಗಿರುವ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ. ಈ ವೇಳೆ ಅಕ್ರಮವಾಗಿ ತಲೆ ಎತ್ತಿದ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿಸಿದ್ದಾರೆ. ಈಗ ವಾಪಸಂದ್ರ ಬಳಿ ನಮ್ಮ ಡ್ರೈನ್ ತುಂಬಿಕೊಂಡಿದ್ರಿಂದ ಕೆಲವು ಮನೆಗಳಿಗೆ ನೀರು ಹೋಗಿತ್ತು. ಆದ್ದರಿಂದ ನಾವು ಡ್ರೈನ್ ಮೇಲೆ ಏನೇನೋ ಅನಧಿಕೃತವಾಗಿ ಕಟ್ಟಡಗಳು ಕಟ್ಕೊಂಡಿದ್ದು ಮತ್ತು ಪೆಟ್ಟಿಗೆಗಳನ್ನ ಇಟ್ಕೊಂಡ್ರೆ ಅವ್ರನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದೀವಿ. ಈ ಖಾಲಿ ಮಾಡಿಸಿ ನೀರು ಸರಾಗವಾಗಿ ಹೋಗೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಮತ್ತು ಅಲ್ಲಿ ಹೂಳು ತುಂಬಿಕೊಂಡಿದ್ದು ಅದನ್ನು ಸಹ ಹೂಳನ್ನೆಲ್ಲ ತೆಗೆಸ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಇವರು ಈ ಥರ ಅಳವಡಿಕೆ ಮಾಡ್ಕೊಂಡಿದ್ರು? ಈಗ ಸುಮಾರು ವರ್ಷದಿಂದ ಇರ್ತಾರೆ, ಬಟ್ ಈಗ ಅದನ್ನು ಖಾಲಿ ಮಾಡಿಸ್ತಾ ಇದ್ದೀವಿ. ನಮಗೆ ಡ್ರೈನ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾವು ಖಾಲಿ ಮಾಡಿಸ್ಕೊಂಡು ಡ್ರೈನ್ನ ಓಪನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗನ ತೊಗೊಳೋಕ್ಕೆ ನಾವೆಲ್ಲ ಕ್ರಮನ ಕೈಗೊಂಡಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಡ್ರೈನ್ ಮೇಲೆ ಏನೇನು ಅನಾವಶ್ಯಕ ವಸ್ತುಗಳನ್ನ ಇಟ್ಟಿದ್ದೀರಾ ಮತ್ತು ಡ್ರೈನ್ ಮೇಲೆ ಕಟ್ಕೊಂಡಿದ್ದೀರಾ ಕಟ್ಟಡಗಳನ್ನಾಗಿರಲಿ ಅಥವಾ ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ತೆಗ್ಸಿದ್ರೆ ನಮಗೂ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ಮನೆ ಮುಂದೆ ಇರೋ ಡ್ರೈನ್ ಮುಂದೆ ಏನೇನು ಇಟ್ಕೊಂಡಿದ್ದೀರೋ ಅನಾವಶ್ಯಕವಾಗಿ ಬೇಡವಾದ ವಸ್ತುಗಳನ್ನೇನಿರೋ ಅವನ್ನೆಲ್ಲ ತೆಗೆಸಿದ್ರೆ ನಗರಸಭೆಗೆ ಅನುಕೂಲ ಆಗುತ್ತೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚುವರಿಯಾಗಿ ಮಳೆಯಾಗಲಿದ್ದು, ಸಾರ್ವಜನಿಕರು ಸಹ ಸ್ವಚ್ಛತೆಯಿಂದ ತಮ್ಮ ಮನೆ ಅಂಗಡಿಗಳ ಮುಂದೆ ಮಳೆ ನೀರು ಸರಾಗವಾಗಿ ಹೋಗಲು ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.